ಆಶೀರ್ವಾದ ಮತ್ತು ಜನರ ವಿಶ್ವಾಸವನ್ನು ನಾವು ಕಳ್ಕೊಂಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ರೈತರು ನಮ್ಮ ಕೈ ಬಿಡಲ್ಲ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗೆ ಮತ್ತು ನಮ್ಮ ಪಿನಲ್ ಜಿದ್ದಾಜಿದ್ದಿ ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಪ್ರತಿ ವರ್ಷ ಚುನಾವಣೆ ಯಾವುದೇ ಥರದ ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಭಾಳ ಸರಳವಾಗಿ ಬಹುಮತದಿಂದ ಆರಿಸ್ಕೊಳ್ತಾರೆ ಅನ್ನತಕ್ಕಂಥ ಸರಿ, ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ನಿರಾಶೆ ಆಗುತ್ತೆ ಅಂತ ನೋಡ್ರಿ. ಯಾಕಂದ್ರೆ ಅವ್ರು 0% ಬಡ್ಡಿ ತರ್ತೀನಿ ನಮ್ಮ ಪೆನಲ್ ಗೆದ್ರಿ ಅಂತ ಹೇಳಿದ್ದಾರೆ. ಈ 0% ಇಲ್ಲ, ಅವ್ರ ಪೆನಲ್ಲೂ ಇಲ್ಲ, ಎಲ್ಲೋ ಒಂದು ಕಡೆ ನಿರಾಶೆ ಆಗುತ್ತೆ ಅಂತ ಅದನ್ನು ಅವರೇ ಹೇಳ್ಬೇಕು. 0% ಏನು ಹೇಳಿದ್ದಾರೆ ಅವರು ಅದನ್ನು ಅವರೇ ಉತ್ತರ ಕೊಡ್ತಾರೆ. ಕೇಂದ್ರ ಅಮಿತ್ ಶಾ ಅವರಿಂದ, ಅದೇ ಕೇಂದ್ರದಿಂದ ಅಮಿತ್ ಶಾ ಅವ್ರ ಕಡೆಯಿಂದ ಇದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ತರ್ತೀನಿ ಅಂತ ನಾನು ಕೂಡ ಹೇಳಿದ್ದೆ. ಒಂದು ವೇಳೆ ನಮ್ಮ ಕೆನಾಲ್ ಆಡಳಿತ ಮಂಡಳಿ ಜಾರಿಗಿದ್ದಾಗೂ ಕೂಡ ಅವರೇನಾದರೆ ಕೇಂದ್ರದಿಂದ ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಕಾರ್ಖಾನೆಗೆ ಸಾಲ ತಂದಿದ್ದರೆ ಇವನ್ನೆಲ್ಲರನ್ನೂ ರಾಜೀನಾಮೆಯನ್ನು ಕೊಡಿಸಿ ಅವ್ರನ್ನೇ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಇವರು ಬದ್ಧ. ಈಗ ಮೂಲ ಕಾಂಗ್ರೆಸ್ಸಿಗರನ್ನು ಎಲ್ಲ ಒಂದಾಗಿದ್ದಾರೆ ಸರ್. ಸ್ವಾಭಿಮಾನಿ ಅದರಿಂದ ಏನು ಎಫೆಕ್ಟ್ ಆಗುತ್ತೆ? ಮೂಲು ಹೊಸದು ಹಳೇದು ಹಸದು ಅಂತಕ್ಕಂಥದ್ದಿಲ್ಲ. ಎಲ್ಲರೂ ನಮ್ಮ ಜೊತೆಗೇ ಇದ್ದಾರೆ. ಒಬ್ಬಿಬ್ಬರು ಆತ್ಮ ತೃಪ್ತಿ ಇಲ್ಲದಕ್ಕೆ ಕೆಲವೊಬ್ರು ಯಾರಾದರೂ ಹೋಗಿರ್ಬೋದು. ಅದಕ್ಕೆ ಭಾಳ ನಾವೇನು ತಲೆ ಕೆಡಿಸ್ಕೊಂಡು ಎಲ್ಲ ಅವತ್ತು ನಡೆದೂ ಕೂಡ ನಾನು ಕಾಂಗ್ರೆಸ್ ಸೇರಿದಾಗೆ ನಡ್ಕೊಂಡು ಅಸಮಾಧಾನ ಅವರಲ್ಲಿ ಇದ್ದೇ ಇತ್ತು. ಈಗ ಹೊರಗೆ ಬಂದಿದೆ ಅಷ್ಟೇ. ಅವತ್ತೂ ಅವರು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದು. ನೀವು ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತ ಇದ್ದದ್ದು ಅಷ್ಟೇ. ಬಿಟ್ಟರೆ ಏನು ಬೇರೆ ಅವತ್ತೂ ಅವ್ರು ಯಾರ್ಯಾರು ಕೂಡಿದ್ರು ಇವತ್ತು ಅವ್ರು ಕೂಡಿದ್ದಾರೆ. ಪ್ರಮಾಣಕ್ಕೆ